ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ನಾನು ನಮ್ಮ ಅಮ್ಮ ಮನೆಗೆ ಹೊರಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಿಕ್ಕಪುಟ್ಟ ಕೆಲಸ ಮಾಡ್ಕೊಂಡು ಲೇಟ್ ಆಗೋಯಿತು. ಇಲ್ಲಿ ನಮ್ಮ ಹಸ್ಬೆಂಡ್ ನನಗೋಸ್ಕರ ವೇಟಿಂಗ್. ಸೇ ಹಾಯ್. ವ್ಲಾಗ್ನ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ನಾವು ಮನೆ ಕರೆದಿದ್ರು, ತುಂಬ ದಿನ ಬಾ ಅಂತಿದ್ರು. ಸೊ ಹಾಗಾಗಿ ಹೊರಟಿದ್ದೀನಿ. ಅವ್ರಿಗೇನು ಸರ್ಪ್ರೈಸ್ ಆ ಥರ ಏನಿಲ್ಲ, ಹಾಗೆ ಸುಮ್ಮನೆ ಹೋಗ್ತಾಯಿದ್ದೀನಿ ಅಷ್ಟೇ. ಇವ್ರನ್ನ ಇಲ್ಲೇ ಬಿಟ್ಬಿಟ್ಟು ಒಬ್ಬಳೇ ಹೋಗ್ತಾಯಿದ್ದೀನಿ. ಹೊಡೋಣ. ಇವಾಗ ತುಮಕೂರು ಹತ್ರ ಬಂದಿದ್ದೀನಿ. ಯಪ್ಪ, ಈ ಟ್ರಾಫಿಕ್ಕಲ್ಲಿ ಬೆಂಗಳೂರಿನ ತುಮಕೂರಿಗೆ ಬರೋ ಅಷ್ಟರಲ್ಲಿ ಸಾಕಾಯಿತು. ಹಾಗೆ ನಮ್ಮ ಅಣ್ಣನ ಮೀಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಯ್, ಹೇಗಿದೆಯಾ? ಸೂಪರ್ ಸೂಪರ್ ಆಗಿದೆಯಾ? ನೀನು ಒಂದು ರೌಂಡ್ ಸಣ್ಣ ಆಗಿರಂಗಿದೆಯಾ? ಫುಲ್ ಖುಷಿ ಅಲ್ಲ ಈ ಮಾತು ಕೇಳಿದ್ರೆ? ಫುಲ್ ಖುಷಿ ಅಲ್ಲ ಈ ಮಾತು ಕೇಳಿದ್ರೆ? ಸಣ್ಣ ಅಂತ ಹೇಳಿದ್ರೆ ಫುಲ್ ಖುಷಿ, ತಪ್ಪಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಫುಲ್ ಬೇಜಾರು. ಏನಿದೆ ಸರ್? ತಂಪು ಲಾಸ್ಟ್ ಟೈಮ್ ಕೊಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೆ ಹೇಳಿದ್ದೆ, ನೆನ್ಪಿಟ್ಕೊಂಡು ಅದನ್ನೇ ಕರ್ಕೊಂಬಂದು ಕಳಿಸ್ತಿದ್ದಾನೆ. ಬಟ್ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀನು ಯಾವಾಗಲೂ ಕುಡಿದಿರ್ತೀಯಲ್ಲ? ಹೌದು. ಥ್ಯಾಂಕ್ ಯು. ವೆಲ್ಕಮ್. ಹೇಗಿದೆ ಟೇಸ್ಟು? ಅಲ್ಲಿಂದ ಇಲ್ಲಿವರೆಗೆ ಹುಡಿಕೊಂಡು ತಿನ್ನೋದು ಯಾಕೆ? ಟೇಸ್ಟ್ ಸಖತ್ತಾಗಿದೆ ಅಲ್ಲ. ನಾವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಿರೋದು? ಡಿಗ್ರಿಯಿಂದ. ಅದೇ ಟೇಸ್ಟು, ಅದೇ ಅಂಗಡಿ, ಅದೇ ಓನರು, ಅದೇ ಪ್ಲೇಸ್. ಎಲ್ಲೋಯ್ತು ನಿನ್ನ ಡಯಟು? ಎಲ್ಲೋಯ್ತು ನಿನ್ನ ಡಯಟು? ಒಂದು ರೌಂಡ್ ಸಣ್ಣ ಆಗಿದೆಯಾ ಅಂತ ಹೇಳಿದ ಖುಷಿಗೆ ತಿಂತಿದ್ಯಾ? ಹೌದು. ಹೆಲ್ತ್ ಪರ್ಪಸ್ ಒಳ್ಳೆ ಫುಡ್ಡನ್ನ ಡ್ರಿಂಕ್ನ ಅಲ್ಲಿ ಕುಡಿದ್ಬಿಡ್ತೀವಿ. ಅದೇನೋ ನನ್ನ ಏನೋ. ಇಲ್ಲಿ ಬಂದು ಹನ್ನೆರಡು ಫುಡ್ನ ತಿಂತಾ ಇದ್ದೀವಿ. ಡಯಟ್ ಎಲ್ಲೋಯ್ತು ಮಚ್ಚಿ? 2 ದಿನ ಡಯಟ್ ಮಾಡಿದ್ರೆ ಒಂದು ವಾರ ಫುಲ್ ಬ್ರೇಕ್ ತಂತೀನಿ. ನಾವು ಅಮಾವಾಸ್ಯೆಗೆ ಒಂದ್ಸಲ, ಪೌರ್ಣಮಿಗೆ ಒಂದ್ಸಲ ಮಾಡ್ದಂಗೆ ಡಯಟ್ ಮಾಡೋದು ನಮ್ಮ ಲಕ್ಷಣ ಅದು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಇದು ಫುಲ್ಲು ನೀರು ಹೋಗುತ್ತೆ ಅಂದ್ಬಿಟ್ಟು ಕೊಟ್ಟವ್ರೆ. ಸೊ ಹಂಗಾಗಿ ರೆಡಿ ಮಾಡಿಸಿ. ಯಾವಾಗ ಕೊಡ್ತೀಯಾ? ವಾಚ್ ಶೋರೂಮ್ ಇದೆ ಗಾಯ್ಸಿ ಒಂದು. ಮಚ್ಚಿ ನೀರು ಹೋಗಿ ಡಯಲೆಲ್ಲ ಗಮ್ಮಂದು ಹೋಗೈತೆ. ಹಾಂ, ಅದೇ ಹೇಳಿದ್ದು. ಶೆಲ್ ಚೇಂಜ್ ಮಾಡಿಸಿದ್ರು, ಅವಾಗಿಂದ ನೀರು ಹೋಗೋಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಎಲ್ಲ ಮಾಡ್ಸಕ್ಕೆ ಹೋದ್ರೆ ಹೊಸ ವಾಚ್ ಬರ್ತಿದ್ದು ಇನ್ನೊಂದು. ಹೌದಾ? ಮಾಡಿ ರೆಡಿ ಮಾಡ್ಕೊಂಡು ಹಾಕೊಂಡು ಬಂದಿದ್ದೀವಿ. ಪಾಪ ನಮ್ಮ ಅಣ್ಣವರು ಕೆಲಸ ಬಿಟ್ಬಿಟ್ಟು ನನಗೆ ಬಸ್ ಹತ್ಸಕ್ಕೆ ಅಂತ ಬಂದವ್ರೆ. ಮತ್ತೆ ಯಾವಾಗ ನೆಕ್ಸ್ಟ್ ಸಿಗೋದು? ನೆಕ್ಸ್ಟ್ ನೀನು ಬಂದಾಗ ನಾನು ಬರ್ತಾನೆ ಇರ್ತೀನಲ್ಲ. ಬಂದಾಗೆಲ್ಲ ಸಿಗೋಣ. ಇಲ್ಲೇ ಇರು. ಬಂದಾಗೆಲ್ಲ ಸಿಗೋಣ. ಬಂದಾಗೆಲ್ಲ ಸಿಗೋಣ. ಸರಿ, ಫೋನ್ ಬಂತು. ಅವನಿಗೆ ಪಾಪ ½ ಅವರ್ ಪರ್ಮಿಷನ್ ಕೇಳ್ಕೊಂಬಂದವನೆ. ಈಗ ಅವನ್ನ ಕಳ್ಸೋಣ. ಹಲೋ ಬಾಯ್, ಮನೆಗೆ ಹೋಗಿ ಫೋನ್ ಮಾಡು. ಬಾಯ್ ಬೈ. ಸಿ ಯು. ಫೈನಲಿ ನಮ್ಮೂರಿಗೆ ಬಂದೆ. ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ 5:30 ಆಗಿಬಿಟ್ಟಿದೆ. ನಾವು ಆಲ್ರೆಡಿ 3 ಸಲ ಫೋನ್ ಮಾಡೋದರೆ ಇನ್ನು ಎಲ್ಲಿದೆಯಾ ಅಂತ. ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಇತ್ತು. ಇವತ್ತು ಸ್ಯಾಟರ್ಡೇ ಬೇರೆ ಅಲ್ವಾ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಬರೋದು ಲೇಟ್ ಆಯಿತು. ನಾರ್ಮಲಾಗಿ ಯಾವಾಗೂ 4:30 ಅಷ್ಟೆಲ್ಲ ಬರ್ತಿದ್ದೆ. ಇವತ್ತು 5:30 ಆಗಿಬಿಟ್ಟಿದೆ. ಗೊತ್ತಿಲ್ಲ ನಮ್ಮ ಅಮ್ಮಿ ಏನಂತಾರೆ ಅಂದ್ಬಿಟ್ಟು ಹೋಗಿ ನೋಡಬೇಕು. ಆಯ್ತಾಯ್ತು. ಹಾಯ್ ಆಯ್ತಾ ನಿದ್ದೆ ಮತ್ತೆ ನಿಂದು? ಅವೊಂದು ನಿದ್ದೆ ಅಲ್ಲ, ಎನಿ ಟೈಮ್ TV ನೋಡಿ. ನೀವು ಯಾರೂ ನನ್ನ ವೆಲ್ಕಮ್ ಮಾಡೋಕ್ಕೆ ಬರಲಿಲ್ಲ. ಇವನು ಬಂದ, ಅವ್ನು ಅಡಿಗೆ ಬರೋಕ್ಕೆ ನೋಡ್ತಾನೆ. ಮಮ್ಮಿ ಅಡುಗೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ಮಗಳು ಬರ್ತಾಳೆ ಅಂತ ಫ್ರೈ ಗೊಜ್ಜು ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈ.
ಕಜ್ಜಾಯ ಮಾಡ್ತಿದ್ದಾರೆ ನಮ್ಮ ಕಜ್ಜಾಯ ಮಮ್ಮಿ. ಮಾಡ್ತಾ ಇದ್ದೀನಿ, ಮಗಳು ಬಂದಿದ್ದಾಳೆ ಅಂತ. ಬಿಸಿ ಬಿಸಿ ಕಜ್ಜಾಯ. ಅವತ್ತಿಂದ ಕರೀತಾನೆ ಇದ್ರು, ಕಜ್ಜಾಯದಿಟ್ಟು ರೆಡಿ ಮಾಡಿಟ್ಟಿದ್ದೀನಿ, ಮಾಡಿಕೊಡ್ತೀನಿ ಬಾ ಅಂತ. ನಾನು ಹಂಗೂ ಬೇಡ ನಾಳೆ ಮಾಡಿ ಮಮ್ಮಿ, ನಾನ್ ವೆಜ್ ಮಾಡಿದ್ಯಾ ಅಂದ್ರೂ ನಿನ್ನ ಅಳಿಯಂಗೆ ಫೇವ್ರೆಟ್ ಕಜ್ಜಾಯ ನನಗಿನ್ನ ಜಾಸ್ತಿ. ತಗೊಂಡೋಗಿ ಮಾಡ್ಕೊಂಡು ತೊಗೊಂಡೋಗ್ಬೇಕಾ ಇಲ್ಲ ಮಾಡ್ಕೊಡ್ತೀನಿ, ತೊಗೊಂಡೋಗ್ಬೇಕಾ? ನಾನು ಅಡಿಗೆ ಸೇರಿಸೇ ಮಾಡ್ಕೊಡ್ತೀನಿ. ಹಾಂ, ಲಾಸ್ಟ್ ಟೈಮ್ ಮಾಡಿದ್ರು, ಅದು ಸ್ವಲ್ಪ ಹೂರ್ಣನ ಹಿಟ್ಟು ಅಂತಾರೆ, ಏನಂತಾರೆ ಅದನ್ನು, ಚೆನ್ನಾಗಿರಲಿಲ್ಲ, ತೆಳ್ಳಗಾಗ್ಬಿಟ್ಟಿತ್ತು, ಬರಲಿಲ್ಲ, ಅಷ್ಟು ವೇಸ್ಟ್ ಆಯಿತು. ಅದಕ್ಕೆ ಇವಾಗ ಮಾಡಿಬಿಟ್ಟು ಅವ್ರು ಆಲ್ರೆಡಿ ಒಂದ್ಸಲಿ ಮಾಡ್ಕೊಂಡು ತಿಂದು ಚೆನ್ನಾಗಿ ಬಂದಿರೋದಕ್ಕೆ ಬಾ ನಿಂಗೂ ಮಾಡ್ಕೊಡ್ತೀನಿ ಅಂತ ಕರೆಸ್ಕೊಂಡವ್ರೆ. ಹೌದಾ? ಕಜ್ಜಾಯ ಜಾಸ್ತಿ ಬೇಡ, ಒಂದು 3-4 ಮಾಡು. 3-4 ಬೇಡ ಅನಿಸುತ್ತೆ. ನಂಗೊಂದು ಸ್ವಲ್ಪ ರೋಸ್ಟ್ ಮಾಡು. ರೋಸ್ಟ್ ಮಾಡಲಾ? ಸ್ವಲ್ಪ ಇಲ್ಲಿ ಮಾಡಿದ್ಯಲ್ಲ, ಇದಕ್ಕಿನಲ್ಲಿ ಸ್ವಲ್ಪ ರೋಸ್ಟ್ ಮಾಡು. ಬಿಸಿ ಬಿಸಿ ಕಜ್ಜಾಯ ತಿನ್ನೋಣ. ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಿರಿ, ನಾನು ತಗೋತೇನೋ. ಆಯ್ತು, ತಿಂತೀನಿ. ಬಿಸಿ ಬಿಸಿ ಕಜ್ಜಾಯ ನಮ್ಮ ಮಮ್ಮಿ ಮಾಡಿರೋದು. ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ನಾರ್ಮಲಾಗಿ ಎಲ್ಲ ಚೆನ್ನಾಗೇ ಮಾಡ್ತಾರೆ ಅಲ್ವಾ ಮಮ್ಮಿ? ಅದೇ ನಾನು ಮಾಡಿ ಡಿಫ್ರೆಂಟ್ ಆಗಿರುತ್ತೆ. ಏಕೆ? ಅದು ನನ್ನ ಕೈಲಿ ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಓವರ್ ಕಾನ್ಫಿಡೆಂಟ್ ಇದು. ಚಿಕನ್ ಮಾಡಿದ್ರು ಅಷ್ಟೇ, ಸ್ವೀಟ್ ಮಾಡಿದ್ರು ಅಷ್ಟೇ. ನೋಡು ತಿಂದು ಹೇಗಿದೆ, ಕ್ರಿಸಿಪಿ ಆಗಿದೆಯಾ? ನಾನು ಸ್ವಲ್ಪ ರೋಸ್ಟ್ ಮಾಡಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಚೆನ್ನಾಗಿದೆ. ಹೌದು, ಬಿಸಿ ಬಿಸಿ ತಿಂದ್ರೆ ಟೇಸ್ಟ್. ತಣ್ಣಗಾದಾಗ ಕ್ರಿಸ್ಪಿನೆಸ್ ಹೊರಟೋಗ್ಬಿಟ್ಟಿರುತ್ತೆ. ಹೇಗಿದೆ ಮಮ್ಮಿ ಮಾಡಿರೋ ಕಜ್ಜಾಯ? ಓವರ್ ಕಾನ್ಫಿಡೆನ್ಸಾ? ಅಲ್ಲ, ಅದು ತಪ್ಪು ಅಂತ ಹೇಳಿಲ್ಲ, ಎಲ್ಲ ಚೆನ್ನಾಗಿರುತ್ತೆ ಅಂತಲ್ಲ. ಅಂದ್ರೆ ಅಳಿಯೋನ್ ಹೆಸರು ತಿಂತಿರೋದು ನಾನು, ಅವ್ರಿಗೋಸ್ಕರ ಅಂತ ಮಾಡಿ. ಹೆಂಗೈತೆ? ಚೆನ್ನಾಯ್ತಾ? ನಂದು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀಯಾ ನೀನು? ನೋಡಲ್ವಾ? ನಿನ್ನ ಮಗಳು ತೋರ್ಸಲ್ವಾ ನಿನಗೆ? ಕೇಳ್ಬೇಕು ನೀನು. ಏನ ಇದಾವಲ್ಲ ಅಷ್ಟೊಂದು ವಿಡಿಯೋಸು, ಯಾಕವ ನೋಡಲ್ವಾ ನನ್ನ ವಿಡಿಯೋಸ್ ನೀನು? ಹ್ಞೂ, ಎಲ್ಲದಕ್ಕೂ ಹ್ಞೂ. ಫ್ರೈ ವಿತ್ ರೈಸ್. ನಾನು ಆಲ್ರೆಡಿ ಚಾಟ್ಸು ಕಜ್ಜಾಯ ಎಲ್ಲ ಸರಿಗೆ ತಿಂದಿದ್ದೀನಿ. ನಮ್ಮ ಮಮ್ಮಿ ನನಗೋಸ್ಕರ ಮಾಡಿದಾರಲ್ಲ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಅವ್ರು ಹೇಳ್ದಂಗೆ ಅವ್ರ ಕಾನ್ಫಿಡೆಂಟ್ ಪ್ರಕಾರನೇ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಏನು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಮಮ್ಮಿ? ಸೂಪರ್. ಅದೇ ತಿಂದೇ ಇಲ್ವಲ್ಲ ನಾನು. ತಿಂದಿದ್ರೂ ನಾನು ಹೇಳ್ಬಿಡ್ತೀನಿ ಚೆನ್ನಾಗಿರುತ್ತೆ, ಯಾಕೆಂದ್ರೆ ನನಗೆ ಕಾನ್ಫಿಡೆನ್ಸ್ ಅಷ್ಟಿರುತ್ತೆ. ನಾನೇ ಹೇಳಿ 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 ನಿನಗೆ ಚೆನ್ನಾಗಿ ಮಾಡ್ತೀಯಲ್ಲ, ಚೆನ್ನಾಗಿ ಮಾಡ್ತೀಯ ಕರೆಕ್ಟ್. ನನಗಿಂತ ತಿನ್ನೋರು ಹೇಳಿದ್ರೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಹೇಳಿದ್ದು, ನಾನು ಹೇಳಿ 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 ನಿನಗೆ ಜಾಸ್ತಿ ಕಾನ್ಫಿಡೆಂಟ್ ಮಾಡಿದ್ದೀನಿ. ನನ್ನ ಅಡುಗೆಯಿಂದನೂ ಅಷ್ಟೇ ಅಷ್ಟೇ ಗಾಯ್ಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳಿ ಮಮ್ಮಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ನೀನೇ ಮಾಡ್ಕೊಳ್ಳಿ ಅಂತ. ಅವ್ರಿಗೆ ಬರಲ್ವಂತೆ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮೆಲ್ಲರಿಗಿಂತ ಮುಂಚೆ ಊಟ ಮಾಡ್ಕೊಂಬಂದ. ನಾವು ಊಟಕ್ಕೆ ಕುತ್ಕೊಳ್ಳೋಕ್ಕೂ ಮುಂಚೆ ಅವನಿಗೆ ಊಟ ಹಾಕಿದ್ರೆ ಮಾತ್ರ ಅವನಿಗೆ ಸಮಾಧಾನ. ಊಟ ಮಾಡ್ಕೊಂಬಂದವನಿವಾಗ.